ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಎಲ್ಲರ ಲೈವ್ಗೆ ಹೋದ್ರು ನಮ್ಮ ಲೈವ್ಗೆ ಬಂದರು ತುಂಬ ಜನ ಕೇಳೋದದೇ, ಏನಕ್ಕೆ ನಮ್ಮ ಇದು ಲೆಸ್ ಆಗ್ತಾ ಇದೆ, ಏನಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಲೆಸ್ ಆಗ್ತಾ ಇದೆ, ವಾಚ್ ಅವರ್ ಲೆಸ್ ಆಗ್ತಾ ಇದೆ. ಇದೇ ಪ್ರಶ್ನೆ ಯಾರು ಲೈವ್ಗೆ ಹೋದ್ರೂ ನಮ್ಮ ಸಬ್ ಲೆಸ್ ಆಗ್ತಾ ಇದೆ, ನಮ್ಮ ಸಬ್ ಲೆಸ್ ಆಗ್ತಾ ಇದೆ. ಏನಕ್ಕೆ, ನೀವೇನು ತಪ್ಪು ಮಾಡ್ತಾಯಿದ್ದೀರಾ? ಫಸ್ಟ್ ಅದನ್ನು ಯೋಚನೆ ಮಾಡಿ. ಏನಕ್ಕೆ, ಯಾವ ಕಾರಣಕ್ಕೋಸ್ಕರ ನಮ್ಮದು ಸಬ್ ಲೆಸ್ ಆಗ್ತಾ ಇದೆ? ಬೇರೆಯವ್ರು ಕರೆಕ್ಟಾಗಿ ಅವ್ರು ಕನೆಕ್ಟ್ ಆಗ್ತಾ ಇಲ್ವಾ? ಕನೆಕ್ಟಾಗಿ ಏನಾದ್ರು ರಿಟರ್ನ್ ತಗೋತಾ ಇದ್ದಾರಾ? ಅದನ್ನ ಸ್ವಲ್ಪ ಯೋಚನೆ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಏನಕ್ಕೆ, ಯಾವ ಕಾರಣಕ್ಕೋಸ್ಕರ ನಿಮ್ಮದು ಸಬ್ಬು ಲೆಸ್ ಆಗ್ತಾ ಇದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಮ್ಮನ ಕುಕ್ಕಿಂಗಲ್ಲಿ ನನಗೊಬ್ರು ಹೇಳಿದರು, ನಾನು ಯಾರ್ದೋ ಒಂದು ಲೈವ್ ಹೋಗ್ತಾ ಇದ್ದೆ, ನನಗೆ ಹೇಳಿದರು. ನಾನು ಅದನ್ನೇ ಫಾಲೋ ಮಾಡ್ಕೊಬಂದೆ. ಆವಾಗಲೇ ನನಗೆ ಗೊತ್ತಾದದ್ದು ಈ ಥರ ಮಾಡಿದ್ರೆ ಈ ಥರ ಸಬ್ಬು ಲೆಸ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಆದರೆ ಯಾವ ವಿಡಿಯೋದಲ್ಲಿ ಯಾರು ನಾನು ಕೇಳಿರಲಿಲ್ಲ. ತುಂಬ ಜನ, ಸ್ವಲ್ಪ ಜನ ಕೇಳೋರು ಸುಮ್ಮನೆ ಆಗೋಗ್ತಾಯಿದ್ರು. ಈಗ ಮೊನ್ನೆ ತುಂಬ ಜನ ಹೇಳ್ತಾವ್ರೆ, ನಮ್ಮ ಚಾನಲಲ್ಲಿ ಸಬ್ ಲೆಸ್ ಆಗ್ತಾಯಿದೆ, ಏನಾದರೂ ಟಿಪ್ಸ್ ಹೇಳ್ರಿ ಅಂತ. ಅದಕ್ಕೋಸ್ಕರ ಅದನ್ನು ಹೇಳೋಕ್ಕೆ ಅಂತಲೇ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಯಾವ ಕಾರಣಕ್ಕೋಸ್ಕರ ಅಂದರೆ, ಕಾರಣ ಏನು ಗೊತ್ತಾ? ಈಗ ನೀವು ಯಾರ ಥರ ಒಂದು ಲೈವ್ಗೆ ಹೋಗ್ತೀರಾ, ಲೈವ್ಗೆ ಹೋಗ್ಬಿಟ್ಟು ಲೈವ್ ಓನರ್ನೇನು ಏನು ಕೇಳ್ತೀರಾ? ಪ್ಲೀಸ್ ನಿಮ್ಮ ಚಾನಲ್ಗೆ ನಾನು ಕನೆಕ್ಟ್ ಆಗಿದ್ದೀನಿ ಆಲ್ರೆಡಿ, ಪ್ಲೀಸ್ ನಮಗೂ ರಿಟರ್ನ್ ಮಾಡಿ ಅಂತ ಅವ್ರು ಕೇಳ್ತೀರಾ. ಈಗ ಅವ್ರ ಲೈವ್ಗೆ ಯಾರಾದರೂ ಒಬ್ರು ಬರ್ತಾರೆ ಕಮೆಂಟ್ ಹಾಕೋಕ್ಕೆ, ಅವ್ರ ಹೆಸರಿಡ್ದು ಕರಿತೀರಾ, ನಿಮ್ಮ ಚಾನಲ್ಗೂ ಕನೆಕ್ಟ್ ಆಗ್ತೀನಿ, ಪ್ಲೀಸ್ ನಮ್ಗೆ ರಿಟರ್ನ್ ಮಾಡಿ. ಪ್ರತಿಯೊಂದು ನೀವು ಅದೇ ತಪ್ಪು ಮಾಡೋದು. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರೇ ಕನೆಕ್ಟ್ ಆಗಲಿ, ಪ್ಲೀಸ್ ನಮ್ಮ ಚಾನಲ್ ಕನೆಕ್ಟ್ ಆಗಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. 1,000 ಆಗೋ ತನಕನಾದ್ರೂ ನೀವು ಸುಮ್ಮನೆ ಮೆಸೇಜ್ ಹಾಕಿ ಸುಮ್ಮನೆ ಮಾತಾಡಿಸಿ, ನಿಮ್ಗೆ ಆ ಥರ ಕೇಳಬೇಕು ಅನ್ನಂಗಿದ್ರೆ ರಿಟರ್ನ್ ಮಾಡಿ ಅನ್ನೋ ಪದ ಉಪಯೋಗಿಸ್ಬೇಡಿ. ಅಲ್ಲಿ ನಿಮ್ಮ ಚಾನಲ್ ವಿಸಿಟ್ ಮಾಡಿದ್ದೀನಿ ಅಂತ ಹೇಳಿ, ನಿಮ್ಮ ಚಾನಲ್ ವಿಸಿಟ್ ಮಾಡಿದ್ದೀನಿ, ನಮ್ಮ ಚಾನಲ್ ವಿಸಿಟ್ ಮಾಡಿ ಅಂತ ಕೇಳ್ರಿ. ರಿಟರ್ನ್ ಮಾಡಿ, ಸಬ್ಬು ಕೊಡಿ, ನಮ್ಗೆ ಗಿಫ್ಟ್ ಕೊಡ್ರಿ. ದಯವಿಟ್ಟು ಈ 3 ಪದ ಉಪಯೋಗ ಮಾಡಬೇಡ್ರಿ ಲೈವಲ್ಲಿ. ಇವಾಗ ನೀವು ಕನೆಕ್ಟ್ ಆಗ್ತೀರಾ, ಅಲ್ಲಿ ಹೋಗ್ಬಿಟ್ಟು ನೀವೇನಂತ ಅವ್ರೇನಂತಾರೆ, ಸರಿ ಕನೆಕ್ಟ್ ಆಗ್ರಿ ರಿಟರ್ನ್ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ನೀವು ಅವ್ರ ವಿಡಿಯೋಗೆ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ಹೋಗಿ ಅವ್ರ ಚಾನಲ್ ಓಪನ್ ಮಾಡೋದಿಲ್ಲ. ಚಾನಲ್ ಓಪನ್ ಮಾಡೋದಿಲ್ವಾ? ಚಾನಲ್ ಓಪನ್ ಮಾಡ್ದೇನೆ ಸುಮ್ಮನೆ ಒಂದು ಶಾರ್ಟ್ಸ್ ವಿಡಿಯೋಗೆ ಹೋಗಿ ಕಮೆಂಟ್ ಹಾಕ್ಬಿಟ್ಟು ಬಂದಿರ್ತೀರ. ಆಗ ಅವ್ರಿಗೆ ಲೆಸ್ ಆಗಿರ್ತದೆ. ಇದು ಸಬ್ಬು ಉಳಿಯೋದಿಲ್ಲ, ಅದನ್ನ ಲೆಸ್ ಮಾಡಿರ್ತಾರೆ OIT ಕಡೆಯಿಂದ. ನೀವೇನು ಮಾಡಬೇಕು ಅಂದರೆ, ನೀವು ಅವ್ರ ಚಾನಲ್ ವಿಸಿಟ್ ಮಾಡಿದ್ರೆ ಅವ್ರು ಫಸ್ಟು ಲಾಂಗ್ ವಿಡಿಯೋ ಆನ್ ಮಾಡಿ ಒಂದು 3 ಮಿನಿಟ್ಸ್ ವಿಡಿಯೋ ಆನ್ ಮಾಡಿ, ಆಗ್ಲಿಲ್ವಾ ಒಂದು 2 ಮಿನಿಟ್ಸ್ ವಿಡಿಯೋ ಆನ್ ಮಾಡಿ. ಆವಾಗ ಅವ್ರಿಗೆ ಸಬ್ಬು ಉಳಿಯುತ್ತೆ. ಅವಾಗ ಸಬ್ಬು ಉಳಿದ್ರೂ ನೀವು ಅವಾಗ ವಿಡಿಯೋ ನೋಡ್ತೀರಾ. ವಿಡಿಯೋ ಬಗ್ಗೆ ಅಕಸ್ಮಾತ್ ನೀವೇನಾದ್ರು ಪೂರ್ತಿಯಾಗಿ ವಿಡಿಯೋ ನೋಡ್ತೀನಿ ಅಂದರೆ, ಆ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡವ್ರೆ, ಅದ್ರ ಬಗ್ಗೆ ಏನಂತ ನಾವು ಅದಕ್ಕೆ ಅವ್ರಿಗೆ ಕೇಳ್ಬೋದು. ವಿಡಿಯೋ ಹಾಕಿರೋರಿಗೆ ಅದ್ರ ಬಗ್ಗೆ ವಿಡಿಯೋ ರಿಲೇಟಿವ್ ಬಗ್ಗೆ ಕಮೆಂಟ್ ಹಾಕಿ. ವಿಡಿಯೋ ಯಾವ್ದ್ರ ಬಗ್ಗೆ ಐತೆ, ಇವಾಗ ಒಂದು ಅಡುಗೆ ಮಾಡಿರ್ತಾರೆ, ಅಡುಗೆ ನಿಮ್ಮದು ಆ ಥರ ಐತೆ, ಅಡುಗೆ ಈ ಥರ ಏನಾದ್ರು ಒಂದು ಕಮೆಂಟ್ ಹಾಕಿ, ಅಡುಗೆ ಬಗ್ಗೆ ಕಮೆಂಟ್ ಹಾಕಿ. ಈಗ ವ್ಲಾಗ್ಸ್ ಏನಾದ್ರು ನೀವು ಯಾವ್ದಾದ್ರು ಹೊರಗಡೆ ಹೋದಾಗ ಒಂದು ವ್ಲಾಗ್ಸ್ ಮಾಡಿರ್ತಾರ, ವ್ಲಾಗ್ಸ್ ಏನಾರು ಮಾಡಿದರೆ ಅದ್ರ ಬಗ್ಗೆ ಕಮೆಂಟ್ ಹಾಕಿ. ಆ ಜಾಗ ಚೆನ್ನಾಗಿತ್ತು, ಈ ಜಾಗ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೀರಾ, ಆ ಥರ ಕಮೆಂಟ್ ಹಾಕಿ. ಆ ಥರ ಇಲ್ದೇನೆ ನೀವು ನಿಮ್ಮ ಚಾನಲ್ಗೆ ನಾನು ಕನೆಕ್ಟ್ ಆಗಿದ್ದೀನಿ, ಪ್ಲೀಸ್ ರಿಟರ್ನ್ ಮಾಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಡ್ರಿ. ಗಿಫ್ಟ್ ಬಾಕ್ಸ್ ಬರುತ್ತಲ್ಲ ಗೊತ್ತಾ, ನಿಮಗೆ ಗಿಫ್ಟು ಡನ್ನು, ಆ ಗಿಫ್ಟು ಡನ್ನು. ದಯವಿಟ್ಟು ಅದು ಮಾತ್ರ ಅದು ಹಾಕ್ಬೇಡಿ, ಯಾರಿಗೂ ಹಾಕಕ್ಕೆ ಹೋಗ್ಬೇಡಿ. ಗಿಫ್ಟು ನಿಮ್ಗೆ ರಿಟರ್ನ್ ಮಾಡಿದ್ದು, ನಿಮಗೆ ಕನೆಕ್ಟ್ ಆಗಿದ್ದೀನಿ, ನಿಮಗೆ ಗಿಫ್ಟ್ ಕೊಟ್ಟಿದ್ದೀನಿ, ಪ್ಲೀಸ್ ನನಗೆ ರಿಟರ್ನ್. ಅಷ್ಟು ಪದ ಉಪಯೋಗ ಮಾಡಬೇಡಿ ಲೈವಲ್ಲಾಗಲಿ, ನೀವು ಮೆಸೇಜ್ ಹಾಕೋದ್ರಲ್ಲಾಗಲಿ. ದಯವಿಟ್ಟು ಆ ಥರ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಬು ಉಳಿಯುತ್ತೆ, ಅವ್ರಿಗೂ ಉಳಿಯುತ್ತೆ, ನಿಮಗೂ ಉಳಿಯುತ್ತೆ. ಅವಾಗ ನೀವು ಯಾವ ಥರ ಕಮೆಂಟ್ ಹಾಕಿರ್ತೀರ ಅದೇ ಥರ ಅವರು ನಿಮ್ಗೆ ರಿಟರ್ನ್ ಮಾಡ್ತಾರೆ. ರಿಟರ್ನ್ ಅಂದರೆ ವಿಡಿಯೋ ನೋಡ್ತಾರೆ, ವಿಡಿಯೋ ಬಗ್ಗೆ ಕಮೆಂಟ್ ಹಾಕ್ತಾರೆ. ಆಮೇಲೆ ಇನ್ನೊಬ್ರಿಗೆ ಯಾರಿಗಾರ ಕನೆಕ್ಟ್ ಆಗಿರ್ತೀರ ಅನ್ಕೊಳ್ರಿ, ಆಗ ಅವ್ರು ಸಬ್ ನೋಡ್ಕೊತೀರಾ ಎಷ್ಟಿದೆ ಅಂತ ನೋಡ್ಕೊತೀರಾ. ಈಗ ಒಂದು 150 ಇತ್ತು ಅಂತ ಅನ್ಕೊಳ್ರಿ, ಒಂದು ಯಾವುದೋ ಒಂದು ಚಾನಲ್ 100, 150 ಎಷ್ಟೋ ಒಂದು ಇತ್ತು. ನೀವು ಸಬ್ ಮಾಡಿದಾಗ ಇನ್ನೊಂದು ಎಕ್ಸ್ಟ್ರಾ ಆಯ್ತದೆ.
ನಿಮ್ಮ ಚಾನಲ್ಗೆ ಕನೆಕ್ಟೆಡ್ 151 ಡನ್ನು ಅಂತ ಹಾಕ್ತೀರಾ. ದಯವಿಟ್ಟು ಅದ್ರ ನಂಬರೆಲ್ಲ ಹಾಕಕ್ಕೆ ಹೋಗ್ಬೇಡಿ. ನಂಬರ್ ಹಾಕಿದ್ರೇ ಲೆಸ್ ಮಾಡ್ತಾರೆ ವೈ ಟಿ ಕಡೆಯಿಂದ, ಅದನ್ನು ಚೆಕ್ ಮಾಡ್ತಾರೆ. ವೈ ಟಿ ಕಡೆಯವರು ನೀವು ಕಳಿಸ್ತೀರಲ್ಲ, ಪ್ರತಿಯೊಂದು ಚೆಕ್ ಮಾಡಿ ನಿಮಗೆ ಸಬ್ಬು ಕೊಡೋದವರು. ಸಬ್ಬು ಅವಾಗಲೇ ಅವ್ರು ಲೆಸ್ ಮಾಡಿಬಿಡ್ತಾರೆ. ಆಮೇಲೆ ಅದೊಂದು ಲೆಸ್ ಮಾಡ್ತಾರೆ. ಅವಾಗ ಅವ್ರಿಗೆ ಪೂರ್ತಿಯಾಗಿ ವಿಡಿಯೋ ನೋಡಿರೋದಿಲ್ಲ, 2 ನಿಮಿಷ 3 ನಿಮಿಷ ವಿಡಿಯೋ ನೋಡಿರೋದಿಲ್ಲ. ಶಾರ್ಟ್ಸ್ ವಿಡಿಯೋಗೆ ಕಮೆಂಟ್ ಹಾಕಿರ್ತಾರೆ, ಅದೆಲ್ಲ ಫುಲ್ಲು ಲೆಸ್ ಮಾಡಿಬಿಡ್ತಾರೆ. ಆವಾಗಲೇ ನಿಮಗೆ ಲೆಸ್ ಆಗೋದು. ಇವಾಗ ವೈ ಟಿ ಕಡೆಯಿಂದ ಏನು ರೂಲ್ಸ್ ಇರೋದು, 4,000 ವಾಚ್ ಅವರು, 1,000 ಸಬ್ಸ್ಕ್ರೈಬರು. ಆ 1,000 ಆಗ ತನಕನಾದ್ರೂ ದಯವಿಟ್ಟು ಯಾರು ನಮಗೆ ರಿಟರ್ನ್ ಮಾಡಿ ಅಂತ ಕಮೆಂಟ್ ಹಾಕ್ಬೇಡಿ. ಯಾರ್ದಾರ ಲೈವ್ ಹೋದ್ರೆ ದಯವಿಟ್ಟು ಪಿನ್ ಮಾಡಿಸ್ಬೇಡಿ. ಪಿನ್ ಮಾಡಿಸಿದ್ರೆ ಅದು ಲೆಸ್ ಆಗುತ್ತೆ. ಪಿನ್ ಐ ಡಿ ಅವಾಗ ನಮ್ಮ ಲೈವ್ಗೆ ಯಾರಾದ್ರೂ ಬಂದಿರ್ತಾರೆ, ಆಗ ನಾವು ಹೇಳ್ತಾ ಇರ್ತೀವಿ ಪಿನ್ ಐ ಡಿ ಕನೆಕ್ಟ್ ಆಗ್ರಿ. ಹಂಗೆ ಕನೆಕ್ಟ್ ಮಾಡಿಸ್ಬಾರ್ದು. ನೀವೇನಾದ್ರೂ ಆಯ್ತಾ, ನೀವು ಕನೆಕ್ಟ್ ಆಗ್ಬೇಕಾ ಅವರ ಚಾನಲ್ಗೆ ಲೈವಲ್ಲಿ ಕನೆಕ್ಟ್ ಆಗಬೇಡ್ರಿ. ದಯವಿಟ್ಟು ಲೈವಲ್ಲಿ ಯಾರು ಕನೆಕ್ಟ್ ಆಗಬೇಡ್ರಿ. ಒಂದು ಚಾನಲ್ಗೆ ಕನೆಕ್ಟ್ ಆಗಬೇಕು ಅಂದರೆ ಅವರ ನೇಮ್ ನೋಡ್ಕೊಳ್ರಿ. ಫಸ್ಟು ಅವರ ನೇಮ್ ಏನೈತೆ ಲೈವಲ್ಲಿ ನೋಡ್ರಿ, ಇದು ನೇಮ್ ಏನೈತೆ ಅಂತ. ಲೈವಲ್ಲಿ ನೇಮ್ ನೋಡ್ಬಿಟ್ಟು ಸ್ಟ್ರೈಟ್ ಯೂಟ್ಯೂಬ್ ಚಾನಲ್ಗೆ ಹೋಗಿ, ಯೂಟ್ಯೂಬ್ ಚಾನಲ್ಲಿ ಅವ್ರ ನೇಮ್ ಸರ್ಚ್ ಮಾಡಿ. ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಅವ್ರ ನೇಮ್ ಬರಬೇಕು. ಅಲ್ಲಿ ಬಂದ ಮೇಲೆ ಅವ್ರ ವಿಡಿಯೋ ನೋಡಿ ಕಮೆಂಟ್ ಹಾಕ್ರಿ. ಆ ಸಬ್ಬು ಗ್ಯಾರಂಟಿ ಉಳಿತದೆ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಅದಕ್ಕೆ ತಾನೇ ಹಿಂದಿ ಚಾನಲಲ್ಲಿ ನೋಡಿದ್ದೀರಾ, ತೆಲುಗು ಚಾನಲಲ್ಲಿ ನೋಡಿದ್ದೀರಾ, ತಮಿಳ್ ಚಾನಲಲ್ಲಿ ನೋಡಿದ್ದೀರಾ. ತುಂಬ ಜನ ಅವ್ರು ಬ್ಲೂ ಕೊಡೋದಿಲ್ಲ ಗೊತ್ತಾ, ಅವ್ರು ಯಾರಿಗೂ ಕೊಡೋದಿಲ್ಲ. ಬ್ಲೂ ಕೊಟ್ಟರೆ ನೀವು ಲೈವಲ್ಲಿ ಕನೆಕ್ಟ್ ಆಗ್ತೀರಾ. ಅವಾಗ ನಿಮ್ಗೆ ಈಸಿ. ಬ್ಲೂ ಕೊಟ್ಬಿಟ್ರೆ ಏನು ಮಾಡ್ತೀರಾ ಗೊತ್ತಾ, ಅವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀರಾ, ಸ್ಟ್ರೈಟ್ ಗೋಟದ ಚಾನಲ್ ಅಂತ ಆಪ್ಷನ್ ಓಪನ್ ಆಗುತ್ತೆ, ಸ್ಟ್ರೈಟ್ ಅವ್ರ ಚಾನಲ್ಗೆ ಹೊರಟೋಗ್ತೀರಾ. ಅದೇ ತಪ್ಪು ಮಾಡೋದು. ಅದಕ್ಕೆ ಏನು ಮಾಡೋದು, ಅವ್ರು ಬ್ಲೂ ಕೊಡೋದಿಲ್ಲ. ಹಿಂದಿ ಚಾನಲಲ್ಲಂತೂ ಯಾರಿಗೂ ಬ್ಲೂ ಕೊಡೋದಿಲ್ಲ ಗೊತ್ತಾ, ಒಬ್ರಿಗೂ ಬ್ಲೂ ಕೊಡೋದಿಲ್ಲ ಅವರು. ಹಿಂದಿ ಚಾನಲ್, ತೆಲುಗು, ತಮಿಳು ಯಾರು ಕೊಡೋದಿಲ್ಲ. ಈ ಕನ್ನಡ ಚಾನಲ್ ಈ ಥರ ನಾವು ಬ್ಲೂ ಕೊಡೋದು ಏನಕ್ಕೆ ಅಂದರೆ ಬೇರೆಯವ್ರಿಗೆ ಕನೆಕ್ಟ್ ಆಗಲಿ ಅಂತ ನಾವು ಕೊಡ್ತೀವಿ. ಆ ಬೇರೆಯವ್ರಿಗೆ ಕನೆಕ್ಟ್ ಆದರೆ ಈ ಥರ ಲೆಸ್ ಆಗುತ್ತೆ. ಹೋಗ್ಲಿ, ನಾವು ಬ್ಲೂ ಕೊಟ್ಟಿರ್ತೀವ, ಸ್ವಲ್ಪ ವಿಡಿಯೋ ನೋಡಿ, 2-3 ನಿಮಿಷನಾರ ವಿಡಿಯೋ ನೋಡಿ ಕೊಡಿ ಅವ್ರಿಗೆ. ಅವಾಗ ಲೆಸ್ ಆಗೋದಿಲ್ಲ. ಅದು 3 ನಿಮಿಷನಾದ್ರೂ ಅವ್ರ ವಿಡಿಯೋ ಆನ್ ಮಾಡಿ, ಆ 3 ನಿಮಿಷದಲ್ಲಿ ಏನು ಅವ್ರ ವಿಡಿಯೋ ಬಗ್ಗೆ ಮಾತಾಡೋರೆ, ವಿಡಿಯೋ ಯಾವ ಥರ ಐತೆ, ಆ 3 ನಿಮಿಷದಲ್ಲ ಒಂದು ರಿಪ್ಲೈ ಮಾಡ್ರಿ ಅವ್ರಿಗೆ. ಈ ಥರ ಇತ್ತು, ನಿಮ್ಮ ಕಮೆಂಟ್ ಹಾಕಿದ್ದೀನಿ ನೋಡಿ ಅಂತ ಮಾತಾಡಿ. ಸುಮ್ಮನೆ ಗಿಫ್ಟ್ ಡನ್ನು ರಿಟರ್ನ್ ಮಾಡಿ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಹೇಳೋದು, ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಆದಷ್ಟು ದಯವಿಟ್ಟು ನಿಮ್ಮ ಹೆಸರನ್ನ ಇಡ್ರಿ. ಈ ಚಾನಲ್ಗೆ ನಿಮ್ಮ ಹೆಸರು, ನಿಮ್ಮ ಗಂಡನ ಹೆಸರು, ನಿಮ್ಮ ಮಕ್ಕಳ ಹೆಸರು, ಆ ಥರ ಹೆಸರು ಇಡ್ರಿ. ಯಾರಾದರೂ ಚಾನಲ್ ಓಪನ್ ಮಾಡ್ತು ಅಂದರೆ ಅದು ಓಪನ್ ಆಗಬೇಕು. ಆ ಯೂಟ್ಯೂಬಲ್ಲಿ ನಿಮ್ಮ ಸರ್ಚ್ ಮಾಡ್ತು ಅಂದರೆ, ಇವಾಗ ಯೂಟ್ಯೂಬಲ್ಲಿ ಇವಾಗ ನಿಮಗೆ ಯಾರಿಗಾರು ಗೊತ್ತಿರೋರ್ಗೆ ಹೇಳ್ತೀರಾ, ನಮ್ದು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀರಾ. ಆ ಥರನಾದ್ರೂ ಹೇಳ್ರಿ. ಇವಾಗ ಇದು ಮಾಡ್ತಿರಲ್ವಾ, ಲೈವ್ ಬರ್ತಿರಲ್ವಾ, ಲೈವ್ ಬಂದರೆ ಪ್ಲೀಸ್ ನಮಗೂ ಸ್ವಲ್ಪ ಸಪೋರ್ಟ್ ಮಾಡ್ರಿ, ಆ ಥರ ಹೇಳ್ರಿ. ಗಿಫ್ಟ್ ಕೊಡ್ರಿ, ರಿಟರ್ನ್ ಮಾಡಿ, ಆ 2 ಪದ ಉಪಯೋಗ ಮಾಡಬೇಡ್ರಿ. ಸಪೋರ್ಟ್ ಮಾಡ್ರಿ ಅಂತ ಹೇಳ್ರಿ. ಅದೇನೂ ಆಗೋದಿಲ್ಲ, ಗಿಫ್ಟ್ ಉಳಿತದೆ ಅದು. ಈಗ ಯಾರಿಗಾದ್ರೂ ಹೇಳಿರ್ತೀರಾ, ನಿಮ್ಮ ಪರಿಚಯ ಇರೋರ್ಗೆ ಯಾರಿಗಾದ್ರೂ ನಮ್ಮ ಚಾನಲ್ ಇದೆ ಅಂತ, ಅವಾಗ ನಿಮ್ಮ ಚಾನಲ್ ಇದ್ರೆ ನೀವೇನೋ ಒಂದು ಹೆಸರು ಇಟ್ಟಿರ್ತೀರಾ. ಆಗ ಏನು ಹೆಸರು ಅಂತ ಕೇಳ್ತಾರೆ. ಹೆಸರು ಅಂದ ತಕ್ಷಣ ನಿಮ್ಮ ಹೆಸರಿದ್ರೆ ಅವಾಗ ಅವ್ರಿಗೆ ಜ್ಞಾಪಕ ಇರ್ತದೆ, ಇವ್ರು ತಾನೇ ಹೇಳಿದ್ದು. ಆಗ ನಿಮ್ಮ ಹೆಸರಿದ್ರೆ ಆ ಚಾನಲ್ ನಿಮ್ಮ ಹೆಸರು ಹೊಡೆದ ತಕ್ಷಣ ಅಲ್ಲಿ ಯೂಟ್ಯೂಬಲ್ಲಿ ಓಪನ್ ಆಗುತ್ತೆ. ನೀವು ಯಾವುದೋ ಒಂದು ಹೆಸರಿಟ್ಟಿರ್ತೀರಾ, ಮರ್ತೋಗ್ತಾರೆ. ಆಗ ಅವ್ರಿಗೆ ಸರ್ಚ್ ಮಾಡಕ್ ಬರೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಅವಾಗ ತುಂಬಾ ಸರ್ಚ್ ಮಾಡಕ್ ಬರೋದಿಲ್ಲ. ನನಗೆ ಎಷ್ಟೋ ಸರಿ ಹಂಗಾಗೈತೆ ಗೊತ್ತಾ. ಯಾರೋ ಒಂದು ಚಾನಲ್ ಹೆಸರು ಹೇಳಿರ್ತಾರೆ, ಎಷ್ಟು ಸರಿ ಇದು ಮಾಡಿದ್ರು ಓಪನ್ ಆಗೋದಿಲ್ಲ. ಅವ್ರ ಚಾನಲ್ ನೋಡ್ತೀನಿ. ಇವಾಗ ನಮನ ಕುಕಿಂಗಲ್ಲಿ ಯಾರೋ ಒಂದು ಸಬ್ ಮಾಡಿರ್ತೀನಿ, ನಮನ ಕುಕಿಂಗಲ್ಲಿ ಸಬ್ ಆಗಿರ್ತದೆ, ಅನುಷಾ ವಿಜಯ್ ಕುಮಾರ್ ಸಬ್ ಆಗಿರೋದಿಲ್ಲ. ಸರಿ, ಅನುಷಾ ವಿಜಯ್ ಕುಮಾರಿಂದ ಅವ್ರ ಲೈವ್ ಹೋಗುವ ಅಂದ್ಬಿಟ್ಟು ನಾನು ಅವ್ರ ಚಾನಲ್ ನೇಮ್ ನೋಡ್ತೀನಿ, ಮತ್ತೆ ಬ್ಯಾಕ್ ಬರ್ತೀನಿ, ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ತೀನಿ. ನಾನು ಸರ್ಚ್ ಮಾಡಿದ್ರೆ ಬರೋದೇ ಇಲ್ಲ ಗೊತ್ತಾ, ತುಂಬಾ ಚಾನಲ್ ಬರೋದಿಲ್ಲ. ಆ ಥರ ಮಾಡಕ್ ಹೋಗ್ಬೇಡ್ರಿ. ಕರೆಕ್ಟಾಗಿ ನಿಮ್ಮ ಹೆಸರುಗಳು, ಆದಷ್ಟು ನಿಮ್ಮ ಹೆಸರು, ನಿಮ್ಮ ಊರ ಹೆಸರು, ಇಲ್ಲ ನಿಮ್ಮ ಗಂಡನ ಹೆಸರು, ಇಲ್ಲ ಮಕ್ಳ ಹೆಸರು, ಇಲ್ಲ ನಿಮ್ಮ ಹೆಸರು, ಆ ಥರ ಏನಾದರೂ ಇಡ್ರಿ. ಆದರೆ ಇವಾಗ ನೀವು ಮದುವೆ ಆಗಿತ್ತು ಅಂದರೆ ಗಂಡ ಹೆಂಡ್ತಿರ ಹೆಸರು ಇಡ್ತಾರೆ, ಇಲ್ಲ ಮಕ್ಳ ಹೆಸರು, ನಿಮ್ಮ ಹೆಸರು ಜೊತೆ ಮಕ್ಳ ಹೆಸರು, ಇಲ್ಲ ಅಪ್ಪ ತಂದೆ ಮಗಳ ಹೆಸರು, ತಾಯಿ ಮಗಳ ಹೆಸರು, ಆ ಥರ ಏನಾರು ಆ ಥರ ಮಾಡ್ರಿ. ಈ ಬೇರೆ ಹೆಸರೆಲ್ಲ ಇಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡದೇ ಇರೋ ಥರ, ಓಪನ್ ಆಗದೆ ಇರೋ ಥರ ಹೆಸರೆಲ್ಲ ಇಡಕ್ಕೆ ಹೋಗ್ಬೇಡ್ರಿ. ತುಂಬ ಕಷ್ಟ ಆಗುತ್ತೆ. ಆಗ ನಿಮ್ಮ ಚಾನಲೇ ಸಿಗೋದಿಲ್ಲ. ಯಾರಾದರೂ ಕನೆಕ್ಟ್ ಆಗಬೇಕು, ನಿಮ್ಮ ಚಾನಲೇ ಸಿಗೋದಿಲ್ಲ.
ಅದಕ್ಕೂ ಅಷ್ಟೇ, ನಾವು ಅನುಷಾ ವಿಜಯ್ ಕುಮಾರ್ ಓಪನ್ ಮಾಡಿದಾಗ ನನ್ನ ಮಗಳೇನು ಹೇಳಿದ್ಲು ಗೊತ್ತಾ, ಯಾರ ಲೈವಲ್ಲೂ ನನ್ನ ID ಕಮೆಂಟ್ ಹಾಕ್ಬೇಡ, ಯಾರ ಲೈವಲ್ಲೂ ಹೋಗಿ ನಮಗೆ ಕನೆಕ್ಟ್ ಆಗ್ರಿ, ನಮಗೆ ರಿಟರ್ನ್ ಮಾಡಿ, ನಮಗೆ ಸಬ್ ಮಾಡ್ರಿ, ದಯವಿಟ್ಟು ಆ ಥರ ಹೇಳಕ್ಕೆ ಹೋಗ್ಬೇಡ, ನನ್ನ ಚಾನಲ್ನೇ ನಾವು ಬೇರೆಯವ್ರ ಚಾನಲಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿಲ್ಲ. ನೀನು ಬೇಕಿದ್ರೆ ನೀನು ಅಮನ ಕುಕಿಂಗಲ್ಲಿ ಬೇಕಾದ್ರೆ ನೀನು ಮೆಸೇಜ್ ಹಾಕೋ, ಅನುಷಾ ವಿಜಯ್ ಕುಮಾರ್ ID ಅಂತೂ ಯಾರ ಲೈವಲ್ಲೂ ಕಾಣಿಸ್ಬಾರ್ದು ಅಂತ ಹೇಳಿದ್ಲು ಗೊತ್ತಾ. ನನಗೆ ಹೋಗಿ ಮಾತಾಡ್ಸ್ಕೊ ಬರ್ತಾ ಇದ್ದೆ, ಮಾತಾಡ್ಸ್ಕೊ ಬಂದು ನನಗೆ ಕನೆಕ್ಟ್ ಆಗ್ರಿ ಅಂತ ನಾನು ಎಲ್ಲೂ ಕೇಳಿಲ್ಲ. ನಾನು ಮೋನೋ ಆಗೋ ತನಕನೂ ನಾನು ಯಾರನ್ನೂ ಕೇಳಿಲ್ಲ ನಾನು ಸಬ್ ಮಾಡ್ರಿ ಅಂತ. ನಾನು ಸುಮಾರು ಜನ ಲೈವ್ ಹೋಗ್ತಾ ಇದ್ದಲ್ಲ, ಸುಮ್ಮನೆ ಕಮೆಂಟ್ ಹಾಕ್ಬಿಟ್ಟು ಬರ್ತಾ ಇದ್ದೆ, ಕಮೆಂಟ್ ಆಗ್ತಾ ಇದ್ದೆ. ಆಗ ಅವರೇ ಕನೆಕ್ಟ್ ಆಗ್ತಾ ಇದ್ರು. ಆಮೇಲೆ ಲೈವಲ್ಲಿ ಬಂದು ಕನೆಕ್ಟ್ ಆಗ್ತಾ ಇದ್ರು. ಲೈವಲ್ಲಿ ತುಂಬಾ ಜನ ಸಪೋರ್ಟ್ ID ಇರ್ತಾರಲ್ಲ, ಅವರು ಬಂದು ಸುಮಾರು ಜನ ಕಮೆಂಟ್ ಆಗ್ತಾ ಇದ್ರು ನಮಗೆ, ಸಬ್ ಮಾಡ್ಬಿಟ್ಟು ಹೋಗೋರು. ಸಬ್ಬು ಉಳಿತಾ ಇತ್ತು. ನಾವು ಮೋನ ಆಗ ತನಕ ನಾನು ನಮನ ಕುಕಿಂಗಲ್ಲಿ ಕೇಳುವೆ. ನಮನ ಕುಕಿಂಗಲ್ಲಿ ನಾನು ತುಂಬಾ ತಪ್ಪು ಮಾಡ್ತಾ ಇದ್ದೆ. ಅಷ್ಟು ನಮ್ಗೆ ಗೊತ್ತಿರ್ಲಿಲ್ಲ, ನಮ್ಗೆ ಈ ತರ ಕೇಳಬೇಕು ಏನೂ ಇಲ್ಲ. ವಿಡಿಯೋ ನೋಡ್ತಾ ಇರ್ಲಿಲ್ಲ, ಹೋಗಿ ಸಬ್ ಮಾಡ್ಬಿಟ್ಟು ಆ ಸಬ್ಬು ಡನ್ನು ಪ್ಲೀಸ್ ರಿಟರ್ನ್ ಅಂತ ಹೇಳ್ಬಿಟ್ಟು ಆಮೇಲೆ ನಂಬರ್ ನೋಡ್ಕೊತಾ ಇದ್ದೆ ನಾನು, ಅವ್ರದ್ದು ಎಷ್ಟೈತೆ, ಅವ್ರದ್ದು ಇದು ಚಾನಲ್ ಜಾಸ್ತಿ 1K ಮೇಲಿದ್ರೆ ಅವ್ರಿಗೆ ನಾನು ಕನೆಕ್ಟ್ ಆಗ್ತಾ ಇರಲಿಲ್ಲ. ಅವು ಗೊತ್ತಾಯ್ತಾ ಇರ್ಲಿಲ್ವಲ್ಲ ನನಗೆ, ಅದು ನಂಬರ್ ಕಾಣಿಸೋದಿಲ್ಲ. ಬರೀ 1K 1.2K ಅದು ಅವ್ರು ಎಷ್ಟೈತೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಯಾವುದು 1,000ಕ್ಕಿಂತ ಕಡಿಮೆ ಐತೆ ಫಸ್ಟ್ ಅವ್ರು ನೋಡ್ಕೊಳ್ವೆ, 700 800 900 ಆ ಥರ ಆಯ್ತು. ಆ ನಂಬರ್ ಜೊತೆಗೆ ಸೇರಿಸಿ ಇನ್ನೊಂದು ಸಬ್ಬಾಗಿದೆ ಅನ್ಕೊಂಡು 920 ನಂದೇ ಡನ್ನು ಅನ್ಕೊಂಡ್ ಬಂದ್ಬಿಡುವೆ. ಅವಾಗ ನಂದೇ ಎಷ್ಟೊಂದು ಹೋಗ್ತಾ ಇತ್ತು ಗೊತ್ತಾ, ನಂದೇ ತುಂಬಾ ಹೋಗ್ತಾ ಇತ್ತು ಅವಾಗ ನನಗೆ ಏನಕ್ಕೆ ಮಾಡಿ ಬರುವೆ. ಅವರು ಅದೇನು ಮಾಡೋರೋ ಏನೋ ಗೊತ್ತಿಲ್ಲ ನನಗೆ. ನಾನು ತುಂಬ ಜನಕ್ಕೆ ಯಾವ್ದಾರ ಒಂದು ಕಮೆಂಟ್ ಬಾಕ್ಸ್ ಓಪನ್ ಮಾಡುವೆ, ಯಾರ್ದಾರ ಒಂದು ಲೈವ್ಗೆ ಹೋಗ್ತಾ ಇರಲಿಲ್ಲ. ಅವಾಗ ಲೈವಲ್ಲಿ ಜಾಸ್ತಿ ಕಮೆಂಟ್ ಆಗ್ತಾ ಇರಲಿಲ್ಲ ನಾನು. ಅವಾಗ ನಮ್ಗೆ ಗೊತ್ತಿರಲಿಲ್ಲ ಕಮೆಂಟ್ ಹಾಕಬೇಕು ಅಂತ ಗೊತ್ತಿರಲಿಲ್ಲ. ಯಾವ್ದಾರ ಒಂದು ವಿಡಿಯೋ ಓಪನ್ ಮಾಡುವೆ, ವಿಡಿಯೋ ಓಪನ್ ಮಾಡಿ ಅದ್ರಲ್ಲಿ ಕಮೆಂಟ್ ಹಾಕಿರ್ತಾರಲ್ಲ, ಅದ್ರ ಪ್ರತಿಯೊಬ್ಬರಿಗೂ ಅವ್ರು ವಿಡಿಯೋ ನೋಡ್ತಾ ಇರಲಿಲ್ಲ. ನಾನು ವಿಡಿಯೋ ಅಂತೂ ನೋಡ್ತಾ ಇರಲಿಲ್ಲ. ಹೋಗೋದು ಅವ್ರ ಚಾನಲ್ ಓಪನ್ ಮಾಡೋದು, ಆ ಸಬ್ಬುಡನ್ನು ಅಷ್ಟೇ ನಾನು ಮಾಡ್ತಾ ಇದ್ದು ಗೊತ್ತಾ. ನಿಜವಾಗ್ಲೂ ನಾನು ಆ ಥರ ತಪ್ಪು ಮಾಡ್ತಾ ಇದ್ದೆ ಅವಾಗ ನಮನ ಕುಕಿಂಗಲ್ಲಿ. ಅವಾಗ ನಮಗೆ ಈ ಥರ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ. ನಮಗೆ ಈ ಥರ ಎಲ್ಲ ಹಾಕಬೇಕು, ವಿಡಿಯೋ ನೋಡಿ ಕೊಡಬೇಕು, ಆಮೇಲೆ ನಂಬರ್ಸ್ ಹಾಕ್ಬಾರ್ದು, ಅವೆಲ್ಲ ನಮ್ಗೆ ಏನೂ ಗೊತ್ತಿರಲಿಲ್ಲ. ನಮಗೆ ಯಾವಾಗ ಅನುಷಾ ವಿಜಯ್ ಕುಮಾರ್ ID ಓಪನ್ ಮಾಡ್ದೋ ಆವಾಗಲೇ ನಮ್ಗೆ ಗೊತ್ತಾದದ್ದು. ಏನಕ್ಕೆ ಅಂದರೆ ನಮ್ದು 5 ತಿಂಗಳು ಮೋನೋ ಆಯ್ತಲ್ಲ. ಅವಾಗ ನಾವು ಯೋಚನೆ ಮಾಡಿದ್ವಿ, ಏನಕ್ಕೆ ಇಷ್ಟು ಬೇಗ ಮೋನೋ ಆಯಿತು ನಮ್ಮದು, 5 ತಿಂಗಳಿಗೆ ಮೋನೋ ಆಗೋಯ್ತು ನಮ್ಮದು, ಏನು ಇಷ್ಟು ಬೇಗ ಮೋನ ಆಗೋಯ್ತಲ್ಲ. ಅಂದ್ರೆ ನಾವು ಯಾವ ಥರ ನಾವು ಇದು ಮಾಡಿ ಅವಾಗ ನನ್ನ ಮಗಳು ಹೇಳಿದ್ಲು, ನನ್ನ ಮಗಳು ರೂಲ್ಸ್ ಹೇಳಿದ್ಲು ನನಗೆ, ಈ ಥರ ಎಲ್ಲ ಮಾಡಿದ್ರೆ ಈ ಥರ ಸಬ್ ಸಿಗ್ತದೆ ನಮಗೆ, ಬೇಗ ಮಾನಿಟೈಸ್ ಆಗುತ್ತೆ. ನಮ್ಮ 3 ತಿಂಗಳಿಗೆ ಮೋನ ಮಾಡಬೇಕು ಅಂತ ಇದ್ದದ್ದು ಗೊತ್ತಾ. ನಾವು ಅನುಷಾ ವಿಜಯ್ ಕುಮಾರ್ನ 3 ತಿಂಗಳಿಗೆ ಮೋನ ಮಾಡಬೇಕು ಅಂತ ನನ್ನ ಮಗಳು ಇದ್ದದ್ದು. ಯಾವುದೇ ಕಾರಣಕ್ಕೂ ಯಾರ ಲೈವಲ್ಲೂ ಮೆಸೇಜ್ ಹಾಕ್ಬೇಡ, ಯಾರನ್ನು ಕೇಳಬೇಡ, ಸಬ್ ಕೊಡು ಅಂತ. 3 ತಿಂಗಳು ಮೋನ ಆಗುತ್ತೆ ನೋಡು ಅನುಷಾ ವಿಜಯ್ ಕುಮಾರ್ ಅಂತ ಹೇಳಿದ್ಲು. ಆದರೆ ನನ್ನ ಮಗಳಿಗೆ ಸ್ವಲ್ಪ ಬ್ಯುಸಿ ಆಗೋಗಿ 1 ತಿಂಗಳು ವಿಡಿಯೋ ಹಾಕೋದು ನಿಲ್ಲಿಸ್ಬಿಟ್ಲು. ಅದಕ್ಕೆ ನಮಗೆ 3 ತಿಂಗಳು ಮಾಡೋಕ್ಕಾಗಿಲ್ಲ, 5 ತಿಂಗಳು ಮೋನ ಆಯಿತು. ಆಗ ವಿಡಿಯೋ ಸ್ವಲ್ಪ ನಾವು ಕಂಟಿನ್ಯೂಸ್ ಆಗಿ ನಾನು ಲೈವ್ ಮಾಡ್ಕೊ ಬಂದ್ಬಿಟ್ಟೆ. ಲೈವ್ ವೈರಲ್ ಆಯಿತು. ಅದರಿಂದ ನಮಗೆ ಬೇಗ ನಮ್ಗೆ ಮಾನಿಟೈಸೇಷನ್ ಆನ್ ಆಗೋಯ್ತು. ಕಾರಣಕ್ಕೋಸ್ಕರ ಈ ಥರ ಎಲ್ಲ ತಪ್ಪು ಮಾಡೋದಕ್ಕೆ ನಿಮಗೆ ಇದು ಸಬ್ಬು ಲೆಸ್ ಆಗೋದು. ಈಗ ಅರ್ಥ ಆಯಿತು ಅನ್ಕೋತೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು. ದಯವಿಟ್ಟು ಈ ಥರ ಎಲ್ಲ ಇನ್ಮೇಲೆ ಯಾರದೇ ಲೈವ್ ಹೋಗ್ಲಿ, ಯಾರ ಜೊತೆ ಮಾತಾಡ್ರಿ, ಇಲ್ಲಾಂದ್ರೆ ಯಾರ್ದಾರ ಕಮೆಂಟ್ ಹಾಕಕ್ಕೆ ಹೋಗ್ತಿರಲ್ಲ, ಅವಾಗೆಲ್ಲ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡ್ರಿ. ಸಬ್ಬು ಡನ್ನು ಗಿಫ್ಟ್ ಡನ್ನು ಅಂತ ಆ ಥರ ಮಾಡಲಿಲ್ಲ ಅಂದರೆ ಕರೆಕ್ಟಾಗಿ ನಿಮಗೂ ಉಳಿತದೆ, ಅವ್ರಿಗೂ ಉಳಿತದೆ ಸಬ್ಬು. ಯಾವುದೇ ಕಾರಣಕ್ಕೂ ಸಬ್ ಲೆಸ್ ಆಗೋದಿಲ್ಲ. ಅದಕ್ಕೇನು ಮಾಡ್ರಿ, ಸುಮ್ಮನೆ ವೀಡಿಯೋಸ್ ಹೋಗ್ರಿ ಸಾಕು. ಸುಮ್ಮನೆ ವಿಡಿಯೋ ಹಾಕ್ರಿ, ಶಾರ್ಟ್ಸ್ ವಿಡಿಯೋ ಹಾಕ್ರಿ, ಅದರಿಂದನೇ ನಿಮಗೆ ಸಬ್ ಬರುತ್ತೆ. ಅದರಿಂದನೇ ನಿಮಗೆ ಸಬ್ ಬರುತ್ತದೆ. ಇದು ಅವ್ರಾಗ ಅವ್ರು ವಿಡಿಯೋ ನೋಡಿ ಕೊಡ್ತಾರಲ್ಲ, ಅದು ಯಾವುದೇ ಕಾರಣಕ್ಕೂ ಸಬ್ ಹೋಗೋದಿಲ್ಲ ಗೊತ್ತಾ. ಈಗ ಈಗ ನಾವು ಯಾವುದೋ ಒಂದು ವಿಡಿಯೋ ಹಾಕಿರ್ತೀವಿ, ವಿಡಿಯೋ ಹಾಕಿ ನಮ್ಮ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿರ್ತಾರೆ ನೋಡ್ರಿ ಅವರು. ವಿಡಿಯೋ ಬಗ್ಗೆ ನಿಮ್ಮದು ಇವಾಗ ನಾವೇ ಒಂದು ವಿಡಿಯೋ ಹಾಕಿದ್ರೆ ಆ ವಿಡಿಯೋ ಬಗ್ಗೆ ನಾವೇನೋ ಒಂದು ಅಡುಗೆದು ಹಾಕಿರ್ತೀವಿ. ಅಡುಗೆದು ಹಾಕಿದ್ರೆ ಆ ಅಡುಗೆ ಬಗ್ಗೆ ಒಂದು ಕಮೆಂಟ್ ಹಾಕಿರ್ತಾರೆ. ಅವಾಗ ನಮ್ಗೆ ಏನು ಅರ್ಥ ಆಗುತ್ತೆ, ಪೂರ್ತಿಯಾಗಿ ವಿಡಿಯೋ ನೋಡೋರೆ ಇವರು, ಪೂರ್ತಿಯಾಗಿ ವಿಡಿಯೋ ನೋಡ್ಬಿಟ್ಟೆ ಕಮೆಂಟ್ ಹಾಕೋದು. ಯಾರು ಕಮೆಂಟ್ ಹಾಕ್ತಾರೆ, ಅಷ್ಟೆಷ್ಟು ದೊಡ್ಡ ಕಮೆಂಟ್ ಹಾಕಿರ್ತಾರೆ, ಅವ್ರು ಪೂರ್ತಿಯಾಗಿ ವಿಡಿಯೋ ನೋಡಿರ್ತಾರೆ. ಅವ್ರು ಸಬ್ ಮಾಡಿಲ್ವಾ,
ಅವಾಗ ನೀವೇನು ಮಾಡ್ರಿ ಗೊತ್ತಾ, ಅವ್ರು ಯಾರು ನಿಮಗೆ ಕಮೆಂಟ್ ಹಾಕಿರ್ತಾರೆ ಮತ್ತೆ ಆ ಕಮೆಂಟ್ ಓಪನ್ ಮಾಡಿ ಫಸ್ಟ್ ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಅವ್ರ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಅವಾಗ ಅದು ಖಂಡಿತ ನಿಮ್ಗೆ ರಿಟರ್ನ್ ಮಾಡ್ತಾರೆ ಗೊತ್ತಾ ಅವರು. ಖಂಡಿತ ನಮ್ಮದು ವಿಡಿಯೋ ನೋಡೋರು ಇವರು, ಅವ್ರಿಗೂ ನಾವು ಕನೆಕ್ಟ್ ಆಗಬೇಕು ಅಂತ ಖಂಡಿತ ರಿಟರ್ನ್ ಮಾಡ್ತಾರೆ. ನಾನು ಇವಾಗಲೇ ಅನುಷಾ ವಿಜಯ್ ಕುಮಾರಲ್ಲೇ ನನಗೆ ಗೊತ್ತಾದದ್ದು ಈ ಥರ. ಎಷ್ಟೋ ಜನ ನಮನ ಕುಕಿಂಗ್ ವಿಡಿಯೋ ಹಾಕ್ತೀವಲ್ಲ, ತುಂಬ ಜನ ಕಮೆಂಟ್ ಹಾಕ್ತಾರೆ. ಕಮೆಂಟ್ ಹಾಕಿ ಅವಾಗ ನನಗೆ ಎಷ್ಟು ಖುಷಿ ಆಯ್ತಿದೆ ಗೊತ್ತಾ, ಇವ್ರು ನನಗೆ ಕನೆಕ್ಟ್ ಅವರು ಸಬ್ ಮಾಡಿದಾರೆ ಇಲ್ವರ ಅದಂತೂ ನಾನು ನೋಡೋದಿಲ್ಲ. ಅವ್ರು ಯಾರೇ ಕಮೆಂಟ್ ಹಾಕಿದ್ರು ನಾನು ಕೆಲಸದಿಂದ ಬಂದು ನಾನು ಅದೇ ಕೆಲಸದಿಂದ ಬಂದ ತಕ್ಷಣ ಅವ್ರ ಚಾನಲ್ಗೆ ಹೋಗ್ತೀನಿ. ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಇವ್ರು ನನ್ನ ಕಮೆಂಟ್ ಹಾಕಿದ್ರೆ ಇವ್ರು ಫಸ್ಟ್ ನಾನು ಇದು ಮಾಡಬೇಕು. ಅದನ್ನ ಗಿಫ್ಟ್ ಕೊಟ್ಟಿದ್ದಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಒಟ್ಟು ನಾನು ಕೊಟ್ಬಿಟ್ಟು ಬರ್ತೀನಿ. ನಾನು ಕೊಟ್ಬಿಟ್ಟು ಬಂದಾಗ ರಿಟರ್ನ್ ಮತ್ತೆ ನಾನು ಕಮೆಂಟ್ ಹಾಕ್ತಾರೆ ಗೊತ್ತಾ. ನನ್ನ ಸುಮಾರು ಈಗ ಸ್ವಲ್ಪ ದಿವಸದಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾನು ಯಾರಿಗೆ ಕಮೆಂಟ್ ಹಾಕ್ತೀನಿ ಕರೆಕ್ಟಾಗಿ ಅದು ಒಂದು ಅರ್ಧ 1 ಅವರಲ್ಲಿ ಮತ್ತೆ ನಾನು ಕಮೆಂಟ್ ಹಾಕಿರ್ತೀನಿ. ನನಗೆ ತುಂಬ ಖುಷಿ ಆಯ್ತದೆ. ಆ ಥರ ಮಾಡಿ ಯಾರಿಗೂ ಆ ಥರ ನೀವು ಮಾಡಿ. ಯಾರಾದರೂ ಕಮೆಂಟ್ ಹಾಕಿದ್ರೆ ಪ್ಲೀಸ್ ನೀವು ಅವ್ರಿಗೆ ಹೋಗಿ ಕಮೆಂಟ್ ಹಾಕಿ ಸುಮ್ಮನೆ ಕಮೆಂಟ್ ಹಾಕ್ಬಿಟ್ಟು ಬರಬೇಡ್ರಿ. ಅವ್ರ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಏನಾದರೂ ಹೇಳ್ಬಿಟ್ಟು ಕಮೆಂಟ್ ಹಾಕಿ ಸಬ್ ಮಾಡ್ಬಿಟ್ಟು ಬನ್ನಿ. ಆಗ ಸಬ್ ಮಾಡಿದ್ದೀವಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಮೆಂಟ್ ನೋಡ್ಬಿಟ್ಟು ಅವರೇ ಬರ್ತಾರೆ. ನಿಮ್ಮ ಕಮೆಂಟ್ ನೋಡ್ಬಿಟ್ಟು ಅವರೇ ಬಂದು ನಿಮ್ಗೆ ಕನೆಕ್ಟ್ ಆಗ್ತಾರೆ. ಹಾಗಾದ್ರೆ ಅದು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಆ ಸಬ್ ಉಳಿತದೆ. ಆ ಥರ ತಪ್ಪು ಮಾಡೋಕ್ಕೆ ಇನ್ಮೇಲೆ ಆ ಥರ ತಪ್ಪು ಮಾಡಬೇಡಿ. ಆ ಥರ ತಪ್ಪು ಮಾಡಿದ್ರೆ ಈ ಥರ ಲೆಸ್ ಆಗುತ್ತೆ, ಅಷ್ಟೇ ಕಾರಣ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಅಷ್ಟೇ, ಇನ್ನೇನಿಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.